ಅನನ್ಯ ಹಾಂ ಹೋಮ್ವರ್ಕ್ ಆಯಿತಾ? ಮಾಡ್ತಾ ಇದ್ದೀನಪ್ಪಿ. ಹೊಟ್ಟೆ ಎಷ್ಟಾಗಿ ಹಶ್ವಾಗಿಲ್ವಾ ಇನ್ನು? ಹಾಂ, ಇನ್ನು ಹೋಮ್ವರ್ಕ್ ಮಾಡೋ ಅಷ್ಟೊತ್ತಿಗೆ ಹಶ್ವಾಗಿರುತ್ತೆ. ಏನು ತಿಂತೀರಾ? ಡಿಫ್ರೆಂಟಾಗಿ ಏನಾದರೂ ಮಾಡಪ್ಪಿ. ಡಿಫ್ರೆಂಟ್ ಅಂದರೆ ಹೆಲ್ತಿನಾ ಅನ್ಹೆಲ್ತಿನಾ? ಹೆಲ್ತಿ. ಹೆಲ್ತಿ ಅಂದರೆ ರಾಗಿ ಮುದ್ದೆ. ಆ ರಾಗಿನಲ್ಲಿ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡು. ರಾಗಿನಲ್ಲಿ ಏನಮ್ಮ ಡಿಫ್ರೆಂಟ್ ಮಾಡೋಕ್ಕಾಗುತ್ತೆ? ರಾಗಿ ಚಾಕ್ಲೇಟ್. ರಾಗಿನಲ್ಲಿ ಚಾಕ್ಲೇಟಾ? ಹಾಂ, ಓಕೆ. ರಾಗಿನಲ್ಲಿ ಚಾಕ್ಲೇಟ್ ಮಾಡೋಕ್ಕೆ ನಂಗಂತೂ ಬರಲ್ಲ, ಆದರೆ ಅಪ್ಪಿ ಅಂತೂ ಮಾಡೇ ಮಾಡುತ್ತೆ. ನಂಗೆ ಕಾನ್ಫಿಡೆನ್ಸ್ ಇದೆ. ಅಯ್ಯೋ ಅಪ್ಪಿ, ನಾನು ಹೇಳಿದ್ದು ಮನೆಯಲ್ಲಿ ರಾಗಿ ಚಾಕ್ಲೇಟ್ನ ಮಾಡೋಕ್ಕೆ. ನೀನು ಶಾಪಿಂದ ತಂದಿದ್ದೀರಾ? ಓಪನ್ ಮಾಡಿ ನೋಡಮ್ಮ. ವಾವ್ ಅಪ್ಪಿ, ಇದು ನೀನ್ ಮಾಡಿದ್ದ? ಶಾಪಿಂದ ತಂದಿರಂಗಿದೆ. ನೋಡಿ ಗಾಯ್ಸ್, ಇಲ್ಲಿ ಡೋನಟ್ಸ್ ಅಲ್ಲಿ ಚಾಕೋಸ್ ಬರುತ್ತಲ್ಲ, ಆ ತರ ಇದೆ. ಅಪ್ಪಿ ತುಂಬಾ ಚೆನ್ನಾಗಿದೆ. ಟಾಪ್ ಅಲ್ಲಿರೋ ಚಾಕ್ಲೇಟ್ಸ್ ಇಷ್ಟೊಂದು ಚೆನ್ನಾಗೇ ಇರಲ್ಲ. ತುಂಬಾ ಚೆನ್ನಾಗಿದೆ. ಅಪ್ಪಿ, ರೆಸಿಪಿ ಮಾಡೋದಂಗೆ ನನ್ನ ಫ್ರೆಂಡ್ಸ್ ಕೇಳಿದ್ರೆ ಏನ್ ಮಾಡ್ಲಿ, ಏನ್ ಹೇಳೋದಂತ ನಂಗೆ ಗೊತ್ತಿಲ್ವಲ್ಲ. ಒಂಚೂರು ರೆಸಿಪಿ ಹೇಳ್ಕೊಡ್ತೀರಾ? ಅದರಲ್ಲಿ ಗೋಡಂಬಿ, ಬಾದಾಮಿ, ಆಮೇಲೆ ಇದು ಕೊಬ್ಬರಿ ಹಾಕ್ಬೇಕಾಪಿ. ಮೊದಲಿಗೆ ಒಣ ಕೊಬ್ಬರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೊಂಥರ ಬ್ರೌನ್ ಕಲರ್ ಆಗುತ್ತೆ. ಅಷ್ಟು ಕಲರ್ ಆದಮೇಲೆ ನೆಕ್ಸ್ಟು ಗೋಡಂಬಿ ಮತ್ತು ಬಾದಾಮಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ಅದು ಫ್ರೈ ಎಲ್ಲ ಆಗಿರೋದ್ಮೇಲೆ ಅದು ತುಪ್ಪದಿಂದ ಸಪ್ರೇಟ್ ಮಾಡಿ ಡೈರೆಕ್ಟಾಗಿ ಜಾರ್ಗೆ ಹಾಕ್ಕೊಂಬಿಡೋದು. ಚೆನ್ನಾಗಿ ಗ್ರೈಂಡ್ ಮಾಡಬೇಕಪ್ಪಿ. ಹಾಂ, ಮತ್ತೆ ಉಳಿದಿರೋಂಥ ತುಪ್ಪದಲ್ಲೇ ರಾಗಿ ಹಿಟ್ಟು, ನಾನಿಲ್ಲಿ 2 ಬೌಲ್ ರಾಗಿ ಹಿಟ್ಟನ್ನ ಬಳಸ್ತಾ ಇರೋದು. ರಾಗಿ ಹಿಟ್ಟನ್ನ ಲೋ ಫ್ಲೇಮಲ್ಲಿ, ತುಂಬ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಪಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅವಾಗ ಶಾರ್ಟೇಜ್ ಅಂತ ಮತ್ತೆ ತುಪ್ಪ ಹಾಕ್ಬೇಕಾ? ಹೌದು, ಯಾಕಂದರೆ ಅಲ್ಲಿ ಹಾಕ್ಕೊಂಡಿರೋ ತುಪ್ಪ ಶಾರ್ಟೇಜ್ ಬರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಬರುತ್ತೆ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಡಾರ್ಕ್ ಬ್ರೌನ್ ಬರುತ್ತಾ? ಬ್ರೌನ್ ಚಾಕ್ಲೇಟ್ ಕಲರ್ ಬರುತ್ತೆ. ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ರಾಗಿ ಹಿಟ್ಟಿದ್ದು. ಅಷ್ಟು ಲೋ ಫ್ಲೇಮಲ್ಲಿನೇ ಫ್ರೈ ಮಾಡಿಕೊಂಡು ಈ ಸ್ಟೇಜ್ ಚಾಕೋ ಪೌಡರ್ ಹಾಕ್ಬೇಕಾ? ಚಾಕೋ ಪೌಡರ್ ನೀವೇನೇ ಬ್ರ್ಯಾಂಡ್ ಆದ್ರೂ ತಗೋಬೋದು. ನನಗೆ ಈ ಬ್ರ್ಯಾಂಡ್ ಸಿಕ್ಕಿದೆ, ಹಾಗಾಗಿ ಇದನ್ನ ಹಾಕಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಸ್ವಲ್ಪ ಡಾರ್ಕ್ ಆಗಿ ಹಾಕ್ಬೇಕಾ? ಹಾಂ, ಅದು 2 ಹಿಟ್ಟುಗಳನ್ನು ಅಂದರೆ ರಾಗಿ ಹಿಟ್ಟು ಮತ್ತು ಚಾಕೋ ಪೌಡರ್ ಇದೆಯಲ್ಲ, ಅದೆರಡು ಸೇಮ್ ಕಲರ್ ಆಗಿಬಿಡುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾ ಅಪ್ಪಿ? ಹೌದು, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು. ಲೋ ಫ್ಲೇಮಾ ಅಥವಾ ಹೈ ಫ್ಲೇಮಾ? ಲೋ ಫ್ಲೇಮಲ್ಲೇ, ಎಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲಾಂದರೆ ಹಿಟ್ಟು ಸೀದೋಗ್ಬಿಡುತ್ತೆ. ಇವಾಗ ಒಂದು ಪಾತ್ರೆನಲ್ಲಿ ಹಾಕ್ಬೇಕಾ? ಹೌದು, ಇದು ಬೌಲ್ ಅಥವಾ ಹೀಟ್ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಕೂಲ್ ಆಗೋವರೆಗೂ ಒಂದು ಪಾತ್ರೆನಲ್ಲಿ ಹಾಕೋಬೇಕು. ಮತ್ತೆ ಅದೇ ಬಾಣಲಿನಲ್ಲಿನೇ ಎಳ್ಳನ್ನು ಹಾಕ್ಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಮಿಕ್ಸ್ ಮಾಡೋಕ್ಕೇನು ಹಾಕಿಲ್ವಲ್ಲ. ಟೈಮಲ್ಲಿ ನಾವು ಮಿಕ್ಸ್ ಮಾಡೋದಕ್ಕೆ ಮುಂಚೆ ಬೆಲ್ಲ ಹಾಕೋಬೇಕು. ಸ್ವೀಟ್ಗೆ ಸ್ವೀಟ್ ಚಾಕ್ಲೇಟ್ ಸ್ವೀಟ್ ಇರುತ್ತಲ್ಲ, ಹಾಗಾಗಿ
ನಾವಿಲ್ಲಿ ಶುಗರ್ ಬಳಸ್ತಾ ಇಲ್ಲ, ಬೆಲ್ಲ ಬೆಲ್ಲ ಬಳಸ್ತಾ ಬೆಲ್ಲ ಇದ್ದೀವಿ. ಬೆಲ್ಲ ಬಳಸ್ತಾ ಇದೀವಿ. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಹಾ, ಅಂದ್ರೆ grind ಗ್ರೈಂಡ್ ಮಾಡಿಬಿಟ್ಟು ಹಾ, ಅದೇ ಪಾತ್ರೆನಲ್ಲಿ ಹಾಕ್ಬೇಕು. ಅದೇ ಪಾತ್ರೆನಲ್ಲಿ ಹಾಕಿ ಅದು ಸ್ವಲ್ಪ ಗಂಟಾಗಿರುತ್ತೆ, ಅದನ್ನ ಕೈಯನ್ನೆಲ್ಲ ಬಿಸಿಯಾಗಿರೋ ತುಪ್ಪ ಹಾಕ್ಬೇಕಾ ಅಪ್ಪಿ? ಬಿಸಿ ಕರಗಿಸ್ಕೊಂಡಿರೋಂಥ ತುಪ್ಪನ ಹಾಕ್ಕೊಂಡು ಆಮೇಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಎಳ್ಳು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕಾ? ಮಿಕ್ಸ್ ಮಾಡಿಕೊಂಡು ಈ ಟೈಮ್ನಲ್ಲಿ ಕಾಯಿಸಿ ಆರಿಸಿರೋಂಥ ಹಾಲು, ಡೈರೆಕ್ಟ್ ಹಾಲು ಹಾಕ್ಬಾರ್ದಾ? ಡೈರೆಕ್ಟ್ ಆಗಿ ಹಾಕ್ಬಾರ್ದು, ಹಾಲನ್ನ ಕಾಯಿಸಿ ತಣ್ಣಗಾಗಿರ್ಬೇಕು, ಅದನ್ನ ಹಾಕೋಬೇಕು. ಯಾಕಂದ್ರೆ ಅದು ಒಂಥರ ಎಷ್ಟು ಸ್ಪೂನ್ಸ್ ಅಪ್ಪಿ? ಅದು ಸ್ಪೂನ್ಸು ಅಂತ ಬರಲ್ಲ, ಹಿಂಗೆ ಪ್ರೆಸ್ ಮಾಡಿದ್ರೆ ಗಟ್ಟಿ ತರ ಯಾವ ಥರ ಅಂದ್ರೆ ಒಂದು ಶೇಪ್ ತರ ನಾವು shape ಪ್ರೆಸ್ ತರ. ಮಾಡಿರೋವಾಗ ಆ ತರ ಒಂದ್ ಶೇಪ್ ತರ ಆಗ್ಬೇಕು. ಅಲ್ಲಿವರೆಗೂ ನೋಡ್ಕೋಬೇಕು. ಇದೇನು ಹಾಕ್ತಿದ್ದೀರಾ ಅಪ್ಪಿ? ಇದು ಕೊಬ್ಬರಿ ಚೂರು, ಹಾ, ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡು ಸಣ್ಣದಾಗಿ ಇದನ್ನು ಹಾಕಿ ಮಿಕ್ಸ್. ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಗ ನೋಡಿ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಉಂಡೆ ಕಟ್ಟಿದ್ರೆ ಈ ಸ್ಟೇಜ್ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದಕ್ಕಿಂತ ಜಾಸ್ತಿ ಮತ್ತೆ ಇದಾಗುತ್ತೆ. ಹಾಲು ಹಾಕ್ತಿದ್ದೀರಾ ಅಪ್ಪಿ? ಅದೇ ಅದಿನ್ನೂ ಕನ್ಸಿಸ್ಟೆನ್ಸಿ ಬಂದಿಲ್ಲ, ಅದಕ್ಕೋಸ್ಕರ ಹಾ. ಮತ್ತೆ ತುಪ್ಪ ತುಪ್ಪನೂ ಹಾಕೊಂಡು ಅದೇ ಶಾರ್ಟೇಜ್ ಎಷ್ಟು ಏನನ್ಸುತ್ತೋ ಅದಕ್ಕೆ ಇಷ್ಟೇ ಸ್ಪೂನು ಇಷ್ಟೇ ಅಂತ ಬರಲ್ಲ. ಈಗ ಒಂದು ಹದಕ್ಕೆ ಬಂದ್ಮೇಲೆ ಒಂದು ಪ್ಲೇಟ್ಗೆ ಪ್ಲೇಟಲ್ಲಿ ತುಪ್ಪ ಹಾಕೊಂಡ್ಬಿಟ್ಟು ಅದನ್ನ ಈವನ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿ ಗ್ರೀಸ್ ಮಾಡಿಕೊಂಡು ಸ್ಪ್ರೆಡ್ ಇದರಲ್ಲಿ ಮಾಡ್ಬಿಟ್ಟು ಏನ್ ಮಾಡ್ಬೇಕಪ್ಪಿ? ರೆಡಿ ಇದೆಯಲ್ಲ ಹಾ. ಚಾಕ್ಲೇಟ್ ಮಿಕ್ಸು ಅದನ್ನ ಇದ್ರೊಳಗಡೆ ಹಾಕಿ ಇದನ್ನ Press ಮೌಲ್ಡ್ ಮಾಡ್ಬೇಕಾ? ಅನ್ಕೊಳ್ಳೋಣ. ನಾವು ಮೌಲ್ಡ್ ಯೂಸ್ ಮಾಡಿಲ್ದಿರೋದಕ್ಕೆ ಈ ನಮ್ಮ ಪ್ಲೇಟೇ ಹತ್ರ ನಮಗೆ ನಮ್ಮ ಹತ್ರ ಮೋಲ್ಡ್ ಇಲ್ಲ. ಇಲ್ಲದೆ ಇರೋ ಕಾರಣ ಪ್ಲೇಟನ್ನೇ ಮೌಲ್ಡ್ ಅನ್ಕೊಂಡ್ಬಿಡೋಣ ನಾವು. ಅದನ್ನ ಚೆನ್ನಾಗಿ ಪ್ರೆಸ್ ಪ್ರೆಸ್ ಮಾಡ್ಬೇಕು. ಮಾಡ್ಕೊಂಡು ಯಾಕಂದ್ರೆ ಚಾಕ್ಲೇಟ್ ಹತ್ತರ ಬರ್ಬೇಕಲ್ಲ, ಅದಕ್ಕೆ ಆ ತರದ್ದು ಸೇಮ್ ಪ್ಲೇಟ್ ಇದ್ರೆ ಅದ್ರಲ್ಲೂ ಪ್ರೆಸ್ ಮಾಡ್ಬೋದಾ? ಚಾಕ್ಲೇಟ್ಸ್ ಮೌಲ್ಡ್ಸ್ ಬರುತ್ತಲ್ಲ, ಹ್ಮ್. ಅದರಲ್ಲಿ ಹಾಕ್ಬಿಟ್ಟು ನಮ್ಮ ಹತ್ರ ನೀಟಾಗಿ ಟ್ಯಾಪ್ ಮಾಡಿದ್ರೆ ಸಾಕು. ನಮ್ಮ ಹತ್ರ ಮೋಲ್ಡ್ಸ್ ಇರಲ್ಲ, ನಾವು ಪ್ಲೇಟ್ ಅಲ್ಲಿ ಮಾಡಿರ್ತೀವಿ. ಹಾಕ್ಬೋದಾ? ಪ್ರೆಸ್ ಮೌಲ್ಡೇ ಬೇಕು ಅಂತ ಏನಿಲ್ಲ, ಹಂಗಾಗಿ ಅಂದ್ರೆ ಪ್ಲೇಟ್ನಲ್ಲೇ ಇದ್ರ ಮೇಲೆ ಈ ಥರ ಎಲ್ಲ ಸೆಟ್ ಮಾಡಿದ್ಮೇಲೆ ನಾವು ಉಳಿಸ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್, ಗೋಡಂಬಿ ಮತ್ತು ದ್ರಾಕ್ಷಿ, ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಸಣ್ಣದಾಗಿ ಕುಟ್ಬಿಟ್ಟು ಮತ್ತೆ ಉಳಿಸ್ಕೊಂಡಿದ್ವಲ್ಲ ಆ ಎಳ್ಳು ಅದನ್ನೆಲ್ಲ ಹಾಕ್ಬಿಟ್ಟು ಇವೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತೆ ಮೇಲಿಂದ ಪ್ರೆಸ್ ಮಾಡ್ತಾ ಬರಬೇಕು ಚೆನ್ನಾಗಿ. ನೆಕ್ಸ್ಟ್ ಏನ್ ಹಾಕ್ಬೇಕಪ್ಪಿ? ನೆಕ್ಸ್ಟು ನಿನ್ನ ಫೇವ್ರೇಟ್ ಡೋನಟ್ಸ್ ಮೇಲೆ ಸಿಗುತ್ತಲ್ಲ ಕಲರ್ ಚಾಕ್ಲೇಟ್ಸ್, ಇದು ಜಸ್ಟ್ ಫಾರ್ ಚಾಕ್ಲೇಟ್ಗೆ ಅದ ಮೇಲೆ ಹಾಕ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ಬೇಕಾ? ಮತ್ತೆ ಪ್ರೆಸ್ ಮಾಡ್ಬೇಕು. ಇದೆಲ್ಲ ಸೆಟ್ ಆಗ್ಬೇಕಲ್ಲ. ಹಾ. ಈಗ ಸೆಟ್ ಆದ್ಮೇಲೆ ಇದನ್ನ ಒಂದು ಹಾಫ್ ಅನ್ ಅವರ್ ಫ್ರಿಡ್ಜಲ್ಲಿ ಇಟ್ಟರೆ ಸಾಕು. ಫ್ರಿಡ್ಜಲ್ಲಿ ಇಟ್ಟರೆ ಸಾಕು. ಈ ಥರ ರಾಗಿ ಚಾಕ್ಲೇಟ್ಸ್ ರೆಡಿ ಆಗುತ್ತೆ. ತಿನ್ನಿ ಒಂದ್ಸರಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.